ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಮತ್ತು ನಾನು ಮಧ್ಯಾಹ್ನ ಲಂಚಿಗೆ ಬಾಳೆ ದಿಂಡು ಇದೆಯಲ್ಲ ಇದರದ್ದು ಹುಳಿ ಮಾಡ್ತಾ ಇದ್ದೇನೆ. ಆಲ್ರೆಡಿ ಇದರದ್ದು ಪಲ್ಯ ಚಟ್ನಿ ಎಲ್ಲ ಮಾಡಿದ್ದೇನೆ ನಾನು. ಇವಾಗ ಇನ್ನೊಂದು ಸ್ವಲ್ಪ ಉಳಿದಿದೆ, ಇದರದ್ದು ಇವಾಗ ಹುಳಿ ಮಾಡ್ತಾ ಇದ್ದೇನೆ. ಇದಕ್ಕೆ ಏನೆಲ್ಲ ಬೇಕು ಅಂದರೆ ಒಂದಿಷ್ಟು ದೊಡ್ಡದೊಂದು ಬಾಳೆ ದಿಂಡು ತೊಗೊಂಡಿದ್ದೇನೆ, ಮತ್ತೊಂದು ಸ್ವಲ್ಪ ಬೇಳೆ, ಇದು ಬೇಳೆ ಹಾಕಿ ಮಾಡ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಅದ್ರ ಜೊತೆಯಲ್ಲಿ ಕಡಲೆಕಾಳು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೊಂದು ಸ್ವಲ್ಪ ಹುಣಸೆ ಹುಳಿ ಬೇಕು. ಮೊದಲು ಇದನ್ನೆಲ್ಲ ಬೇಯಿಸ್ಕೊಳ್ಬೇಕು. ಮೊದಲು ಇದನ್ನು ಕಟ್ ಮಾಡ್ಕೊಳ್ತೇನೆ. ಇದನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಅವಾಗ ಅದ್ರಲ್ಲಿ ನಾರು ಇರುತ್ತಲ್ಲ, ನಾರು ತೆಕ್ಕೊಳ್ಬೇಕಾಗುತ್ತೆ ನೀವು. ನೋಡಿ ಈ ರೀತಿ ನಾರು ಬರುತ್ತೆ ನೋಡಿ, ಹೀಗೆ ಬರುತ್ತೆ ನಾರು ನೋಡಿ. ಈ ನಾರು ತೆಗಿಬೇಕು, ಇಲ್ಲದೆ ನಾವು ತಿನ್ನುವಾಗ ಕಚ್ಚ ಕಚ್ಚ ಆಗುತ್ತೆ. ಚಟ್ನಿಗೆ ಆದರೆ ನೀವು ನಾರು ತೆಗಿಲಿಲ್ಲ ಅಂದರೂ ಆಗುತ್ತೆ, ಆದರೆ ನಿಮಗೆ ಹುಳಿ ಎಲ್ಲ ಮಾಡ್ಕೊಳ್ಳುವಾಗ ಅದರದ್ದು ನಾರು ತೆಗಿಬೇಕಾಗುತ್ತೆ. ಒಂದ್ಸಲ ಎಲ್ಲ ಇದನ್ನು ಕಟ್ ಮಾಡ್ಕೊಳ್ತೇನೆ. ಆಮೇಲೆ ಇದನ್ನು ಮತ್ತೆ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ನಾರಿದೆ, ಎಷ್ಟು ಫೈಬರ್ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಬಾಳೆ ದಿಂಡಲ್ಲಿ ತುಂಬ ಒಳ್ಳೆಯದು. ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ ಕೆಲವರಿಗೆಲ್ಲ, ಇದನ್ನು ಯೂಸ್ ಮಾಡ್ತಾ ಬಂದರೆ ಕ್ರಮೇಣ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ನಾರು ಕಾಣ್ತಾ ಇದೆ ಇದರಲ್ಲಿ. ಒಂದ್ಸಲ ಇದರ ನಾರನ್ನೆಲ್ಲ ತೆಗೆದು ಸರಿ, ಇದು ನೀವು ಮೂಲಂಗಿ ಕಟ್ ಮಾಡ್ಕೊಳ್ತೀರಲ್ಲ ಆದರೆ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈಗ ಒಂದ್ಸಲ ಎಲ್ಲ ಇದನ್ನು ಕಟ್ ಮಾಡ್ಕೊಳ್ತೇನೆ. ಇವಾಗ ನೋಡಿ ಎಲ್ಲ ಸ್ಲೈಸ್ ಕಟ್ ಮಾಡಿಕೊಂಡು ಅದರ ನಾರೆಲ್ಲ ತೆಗೆದಿದ್ದೇನೆ. ನಾರೆಲ್ಲ ತೆಗೆದ ಮೇಲೆ ಈ ರೀತಿ ಇಷ್ಟು ಸಣ್ಣ ಈ ಟೈಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಯಾಕಂದರೆ ಇದನ್ನು ಸ್ಲೈಸೇ ಹಾಕಿದರೆ ತುಂಬ ದೊಡ್ಡದಾಗುತ್ತೆ ಇದು ನಿಮಗೆ. ಅದರಿಂದ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡಿಕೊಂಡು ನೀವು ಉಪ್ಪಿನೀರಲ್ಲಿ ಹಾಕಿಡಬೇಕು, ಇಲ್ಲದ್ರೆ ಕಪ್ಪಾಗುತ್ತೆ. ಇದರಲ್ಲಿ ಐರನ್ ಜಾಸ್ತಿ ಇರುತ್ತೆ ಬಾಳೆದಿಂಡಲ್ಲಿ, ಅದರಿಂದ ಕಪ್ಪಾಗ್ತಾ ಬರುತ್ತೆ. ಬಾಳೆಕಾಯಿಯಲ್ಲಿ ಕೂಡ ಐರನ್ ಜಾಸ್ತಿ ಇರುತ್ತೆ, ಅದು ಕೂಡ ಕಪ್ಪಾಗುತ್ತಲ್ಲ, ಅದೇ ರೀತಿ ಇದು ಕೂಡ ಕಪ್ಪಾಗುತ್ತೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಇವಾಗೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಈ ಲೋಟದಲ್ಲಿ 1 ಲೋಟ ಬೇಳೆ ತೊಗೊಂಡಿದ್ದೀನಿ. ಇದು ಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲ ಒಟ್ಟಿಗೆ ಬೇಯಿಸ್ಕೊಳ್ತೇನೆ. ಬೇಳೆ ಹಾಕಿದ್ದೇನೆ ಕುಕ್ಕರ್ಗೆ, ಕಡಲೆಕಾಳು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇದು ನೀರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಬಾಳೆ ದಿಂಡು, ಇದನ್ನು ಕೂಡ ಹಾಕ್ತೇನೆ. ನೀವು ಒಂದೇ ಸಲ ಎಲ್ಲ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಅದು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಸಪ್ರೇಟ್ ಇಲ್ಲದ ಕಡಲೆ ಎಲ್ಲ ಬೇಯಬೇಕಾದ್ರೆ ಗ್ಯಾಸ್ ತುಂಬ ಬೇಕಾಗುತ್ತೆ, ಟೈಮ್ ಕೂಡ ಬೇಕಾಗುತ್ತೆ. ಅದರಿಂದ ಒಂದೇ ಸಲ ಒಟ್ಟಿಗೆ ಎಲ್ಲ ಬೇಯಿಸ್ಕೊಳ್ತೇನೆ. ಬೇಯುವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೇನೆ, ಸ್ವಲ್ಪ. ಮತ್ತೊಂದು ಸ್ವಲ್ಪ ನಾನು ಎಣ್ಣೆ ಹಾಕ್ತೇನೆ ಇದಕ್ಕೆ. ಇದು ಎಣ್ಣೆ ಹಾಕಿ ಹಾಕೋದಂದರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಬೇಳೆ ಎಲ್ಲ, ಸ್ವಲ್ಪ ಎಣ್ಣೆ ಹಾಕಿದರೆ ಅದರ ಮೇಲೆ. ಇವಾಗ ಇದನ್ನು ನೀರು ಹಾಕಿ ಬೇಯಿಸ್ಕೊಳ್ತೇನೆ. ನೋಡಿ ಈಗ ಬೆಂದಿದೆ, ಇದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಎಲ್ಲ ಒಟ್ಟಿಗೆ ಹಾಕಿದರೆ ಚೆನ್ನಾಗಿ ಬೇಯುತ್ತೆ. ಇದು ಬಾಳೆದಿಂಡು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಅದನ್ನು ಕರಗಿಸೋ ಅಷ್ಟು ಶಕ್ತಿ ಇದೆ ಅಂತೆ ಈ ಬಾಳೆದಿಂಡಿಗೆ. ಅದರಿಂದ ಬಾಳೆದಿಂಡು ಎಲ್ಲಾದರೂ ಸಿಕ್ಕಿದರೆ ನಿಮಗೆ ಆದಷ್ಟು ಯೂಸ್ ಮಾಡಿ ಇದನ್ನು. ಇವಾಗ ಇದನ್ನು ಗ್ಯಾಸ್ ಮೇಲಿಟ್ಟು ಕುದಿಸ್ಕೊಳ್ತೇನೆ. ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಕುದಿಲಿಕ್ಕೆ. ಇವಾಗ ಇನ್ನೊಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೇನೆ. ಆಗ ಸ್ವಲ್ಪ ಹಾಕಿದ್ದೆ, ಇದು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೇನೆ. ಮತ್ತೊಂದು ಪೀಸ್ ಬೆಲ್ಲ ಹಾಕ್ತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ, ಸ್ಕಿಪ್ ಮಾಡ್ಕೊಳ್ಬೋದು ನೀವು. ಮತ್ತು 2 ಹಸಿಮೆಣಸಿನ್ಕಾಯಿ ಇದನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ಖಾರಕ್ಕೆ ಆ್ಯಕ್ಚುಲಿ ನಾವು ಸಾಂಬಾರು ಪೌಡ್ರ್ ಅಂತ ಮಾಡ್ತೇವೆ ಮನೆಯಲ್ಲಿ, ಅದನ್ನೇ ಹಾಕೋದು. ಇದು ಒಂದು ಸ್ವಲ್ಪ ಫ್ಲೇವರ್ಗೆ ಹಾಕ್ತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೇನೆ. ನಿಮಗೆ ಬೇಕಿದ್ರೆ, ಇದು ಖಾರ ಇದೆ, ಬೇಕಿದ್ರೆ ಇನ್ನೊಂದು 2 ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ ನಾನು 1 ರಿಂದ 1.5 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಇದು ಕಲ್ಲುಪ್ಪು ನಾನು ಹಾಕೋದು, ಅದರಿಂದ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಅವರವರ ಟೇಸ್ಟಿಗೆ. ಕೆಲವರಿಗೆ ಉಪ್ಪು ಕಡಿಮೆ ಬೇಕು, ಕೆಲವರಿಗೆ ಜಾಸ್ತಿ ಬೇಕು. ಮತ್ತಿದು 1 ನಿಂಬೆಹಣ್ಣಿನಷ್ಟು ಸೈಜ್ ಇದ್ದು ಒಂದು ಹುಳಿ ರಸ ತೆಗೆದು ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಒಂದ್ಸಲ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಾನು ಎಕ್ಸ್ಟ್ರಾ ನೀರು ಏನು ಹಾಕಲಿಲ್ಲ, ಇದು ಬೇಯಲಿಕ್ಕೆ ಇದನ್ನು ಬೇಯಿಸ್ಕೊಂಡ ನೀರೇ ಇದಕ್ಕೆ ಹಾಕಿದ್ದೇನೆ. ನೋಡಿ ಅಷ್ಟು ನಾರು ತೆಗೆದ್ರೂ ಕೂಡ ಇದರಲ್ಲಿ ಕೆಲವು ನಾರು ಕಾಣ್ತಾ ಇದೆ ನೋಡಿ, ಅಷ್ಟು ನಾರಿನ ಅಂಶ ಇರುತ್ತೆ ಇದರಲ್ಲಿ. ಸಿಕ್ಕಾಪಟ್ಟೆ ಫೈಬರ್ ಇರುತ್ತೆ ಅಂತ ಹೇಳ್ತಾರೆ ಇದರಲ್ಲಿ. ಅದರಿಂದನೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ ಇದು ರಾಮಬಾಣದಾಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಆದಷ್ಟು ಕಾನ್ಸ್ಟಿಪೇಷನ್ ಇರೋರು ಆದಷ್ಟು ಇದನ್ನು ಹೆಚ್ಚು ಉಪಯೋಗ ಮಾಡಿ. ಇದೊಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಸಾಂಬಾರದ್ದು ಪೌಡ್ರ್ ಇದೆ ಅಲ್ಲ, ಅದನ್ನು ಹಾಕಬೇಕು. ನೋಡಿ ಈಗ ಕುದಿ ಬರ್ತಾ ಇದೆ. ಇದಕ್ಕೆ ಇವಾಗ ನಾನು ಸಾಂಬಾರ್ದು ಪೌಡ್ರ್ ಹಾಕ್ತಾ ಇದ್ದೇನೆ. ಇದು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಸಾಂಬಾರು ಪೌಡ್ರ್ ಇದು. ಇದರ ರೆಸಿಪಿ ನನ್ನ ಚಾನಲಲ್ಲಿ ಇದೆ, ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು 2 ಸ್ಪೂನ್ ಹಾಕ್ತಾ ಇದ್ದೇನೆ ನಾನು, ಖಾರಕ್ಕೆ ಸರಿ ಆಗುತ್ತೆ, ಇದು ಖಾರ ಇರುತ್ತೆ. ಮತ್ತೊಂದು ಸ್ವಲ್ಪ ಕರಿಬೇವು, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇವಾಗ ಒಂದು 4 ಕುದಿ ಬರ್ಸಿದ್ರೆ ಸಾಕು, ಜಾಸ್ತಿ ಕುದಿ ಬರಬೇಕು ಅಂತಿಲ್ಲ. ನಿಮಗೆ ಇದು ಸಾಂಬಾರು ಪೌಡ್ರದ್ದು ಖಾರ ಸಾಕಾಗಲಿಲ್ಲ ಅಂದರೆ ನೀವು ಕೆಂಪು ಮೆಣಸಿನ ಪುಡಿ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ. ಇದು ಸಾಂಬಾರು ಪೌಡ್ರ್ ಸ್ವಲ್ಪ ಕಮ್ಮಿ ಖಾರ ಇದೆ, ಅದರಿಂದ ನಾನೊಂದು ಸ್ವಲ್ಪ ಮೆಣಸಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನು.
ನೀವು ಅದು ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ಲ ಅದಾಕಿ ಸಾಂಬಾರು ಪೌಡ್ರ್ ಮಾಡಿದರೆ ಒಳ್ಳೆ ಖಾರ ಇರುತ್ತೆ. ನಾವು ಕಲರ್ ಬೇಕು ಅಂತ ಎರಡು ಮಿಕ್ಸ್ ಮಾಡಿ ಮಾಡ್ತೇವೆ, ಅದರಿಂದ ಖಾರ ಸ್ವಲ್ಪ ಕಡಿಮೆ ಇರುತ್ತೆ. ಆವಾಗ ನೀವು ಮೆಣಸಿನ ಪುಡಿನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇರುವಾಗ ಹಿಂಗು, ಇದು ಗಟ್ಟಿ ಹಿಂಗು, ಇದನ್ನು ಸ್ವಲ್ಪ ಕಲಸಿ ಇಟ್ಕೊಂಡಿದೆ ನೀರಲ್ಲಿ, ಇದನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಪೌಡ್ರ್ ಹಿಂಗಿದ್ರೆ ಒಗ್ಗರಣೆ ಮಾಡ್ತೀರಲ್ಲ ಆವಾಗ ಹಾಕ್ಕೊಳ್ಳಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಿಂಗು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಏನು ಬರಬೇಕು ಅಂತಿಲ್ಲ. ಇವಾಗ ಆಯಿತು, ಬಾಳೆದಿಂಡು ಮತ್ತು ಕಡಲೆ ಹಾಕಿ ಮಾಡಿದ ಹುಳಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಬಾಳೆದಿಂಡು ಬೇಳೆ ಹುಳಿ ರೆಡಿಯಾಗಿದೆ. ಅದರ ಜೊತೆ ಕಡಲೆ ಕೂಡ ಹಾಕಿದ್ದೇನೆ. ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ, ಅಂದರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದು ಅನ್ನದ ಜೊತೆ ತಿನ್ಬೋದು, ಮತ್ತು ಮುದ್ದೆ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡ್ತೇನೆ. 1 ಸ್ಪೂನು ಎಣ್ಣೆ ಇಟ್ಟಿದ್ದೇನೆ ಒಗ್ಗರಣೆಗೆ. ಅದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ, 1 ಸ್ಪೂನಷ್ಟು ಸಾಸಿವೆ ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಕೆಲವರು ಜೀರಿಗೆ ಹಾಕಲ್ಲ, ನಾನು ಹಾಕ್ತೇನೆ ಡೈಜೆಷನ್ಗೆ ಒಳ್ಳೇದಂತ. ಒಂದು ಸ್ವಲ್ಪ ಕರಿಬೇವು ಎಲೆ, 1 ಸ್ಪೂನ್ ಎಣ್ಣೆ ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಎಣ್ಣೆ ನಾನು ಯೂಸ್ ಮಾಡಲ್ಲ. 1 ಸ್ಪೂನ್ ಎಣ್ಣೆ ಇಡೋದು ನಾನು. ಎಣ್ಣೆ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು. ಇವಾಗ ಇದು ಒಗ್ಗರಣೆ ಆದಮೇಲೆ ಅದಕ್ಕೆ ಹಾಕೋದು. ಈಗ ಒಗ್ಗರಣೆ ಆಗಿದೆ, ಇವಾಗ ಇದಕ್ಕೆ ಹಾಕ್ತೇನೆ ನೋಡಿ ಫ್ರೆಂಡ್ಸ್. ಬಾಳೆದಿಂಡಿನ ಹುಳಿ ರೆಡಿಯಾಗಿದೆ. ಎಷ್ಟು ಚೆಂದ ಕಾಣ್ತಿದೆ ನೋಡಿ, ಎಷ್ಟು ನಾರಿನ ಅಂಶ ಇದೆ. ಅಷ್ಟು ನಾರು ತೆಗೆದ್ರೂ ಕೂಡ ಮತ್ತೆ ಅದರಲ್ಲಿ ನಾರಿದೆ. ಅದು ಅಷ್ಟು ಸ್ವಲ್ಪ ನಾರಿದ್ರೆ ಪರವಾಗಿಲ್ಲ, ತುಂಬ ನಾರಿದ್ರೆ ನಿಮಗೆ ಕಚ್ಚ ಕಚ್ಚ ಆಗುತ್ತೆ ತಿನ್ನುವಾಗ. ಎಷ್ಟು ಒಳ್ಳೆ ಘಮ ಬರ್ತಿದೆ ಅಂದರೆ ಇವಾಗ ಹಸಿವಾಗುತ್ತೆ ನಿಮಗೆ. ಇದನ್ನು ನೋಡಿದ್ರೆ ಊಟ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, ರುಚಿಯಲ್ಲಿ ಆರೋಗ್ಯದಲ್ಲಿ ಎರಡರಲ್ಲೂ ತುಂಬ ಒಳ್ಳೇದಿದು ಬಾಳೆದಿಂಡು. ಆದಷ್ಟು ನೀವು ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಬಾಳೆ ಗಿಡ ಬೆಳೆದಿದ್ರೆ ಅದರ ದಂಡನ ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಅಥವಾ ಮಾರ್ಕೆಟಲ್ಲಿ ಕೂಡ ಈಗೆಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ, ತಂದು ಆದಷ್ಟು ಯೂಸ್ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.